ಇದನ್ನು ಪಡೀಲಿಕ್ಕೋಸ್ಕರ ನಾವು ಕೆಲವು ವ್ರತಗಳನ್ನ ಮಾಡ್ತೀವಿ. ಈ ವ್ರತಗಳು ನಿಜವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತಾ, ಇದು ಯಾವುದ್ರ ಮೇಲೆ ವರ್ಕ್ ಮಾಡುತ್ತೆ ಅಂತ ನೀವೇನಾದ್ರು ತಿಳ್ಕೊಬೇಕಾ? ಈ ವ್ರತಗಳು ಯಾವಾಗಲೂ ಲಾ ಆಫ್ ಅಟ್ರಾಕ್ಷನ್ನು ಹಾಗೂ ಲಾ ಆಫ್ ಆ್ಯಕ್ಷನ್ ಮೇಲೆ ವರ್ಕ್ ಮಾಡ್ತವೆ. ಹೇಗೆ ಅಂತಂದರೆ, ನಾವು ಒಂದು ವ್ರತ ಮಾಡಬೇಕಾದ್ರೆ ಒಂದು ಸಂಕಲ್ಪ ಮಾಡ್ತೀವಿ, ಅದಕ್ಕೆ ಒಂದು ಇಂಟೆನ್ಷನ್ನ ಕ್ರಿಯೇಟ್ ಮಾಡ್ತೀನಿ, ಆಗ ಅದು ಲಾ ಆಫ್ ಅಟ್ರಾಕ್ಷನ್ ಮೇಲೆ ವರ್ಕ್ ಮಾಡುತ್ತೆ. ಹಾಗೇ ಅದನ್ನು ಒಂದು ನಿಯಮಕ್ಕೆ ಒಳಪಡಿಸ್ಕೊಂಡು 48 ಡೇಸು 90 ಡೇಸು ಅದರದ್ದೇ ಆದ ಒಂದು ನಿಯಮದಲ್ಲಿ ನಾವು ಕರ್ಮದಲ್ಲಿ ತಂದು ಮಾಡಿದಾಗ ಅದು ಲಾ ಆಫ್ ಆ್ಯಕ್ಷನ್ ಮೇಲೆ ವರ್ಕ್ ಮಾಡುತ್ತೆ. ಹೀಗೆ ಲಾ ಆಫ್ ಅಟ್ರಾಕ್ಷನ್ ಹಾಗೂ ಲಾ ಆಫ್ ಆ್ಯಕ್ಷನ್ ಮೇಲೆ ಈ ವ್ರತಗಳು ಮ್ಯಾನಿಫೆಸ್ಟ್ ಆಗುತ್ತೆ. ಆದ್ದರಿಂದ ಇಂಥದ್ದೇ ಒಂದು ಲಾ ಆಫ್ ಅಟ್ರಾಕ್ಷನ್ನು ಹಾಗೂ ಆ್ಯಕ್ಷನ್ ಮೇಲೆ ವರ್ಕ್ ಮಾಡೋ ಅಂಥ ಪವರ್ಫುಲ್ ಇರೋ ಅಂಥ ಒಂದು ವ್ರತನ ನಮ್ಮ ಚಾನಲ್ ಚೇತನ ಸೂತ್ರದಲ್ಲಿ ಹಾಕಿದ್ದೀವಿ. ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ನಮ್ಮ ಚಾನಲ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವ್ರತನ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು.